ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಲ್ಲಿಂದ ಹಿಡಿದು ಆಯ್ತಾ 3P ಪ್ರಿನ್ಸಿಪಲ್ ಅಂದ್ರೇನು 3P ಪ್ರಿನ್ಸಿಪಲ್ ಅಂದ್ರೇನು ಭಾರತದಲ್ಲಿ ಏನೇನು ಸ್ಟಾಕ್ ಮಾರ್ಕೆಟ್ ಯಾವ್ದು NSE BSE ಓಪನ್ ಮಾರ್ಕೆಟ್ ಏನು ಕ್ಲೋಸ್ ಮಾರ್ಕೆಟ್ ಏನು ಆಯ್ತಾ ಯಾವ ಗ್ಯಾಪ್ ಅಪ್ ಅಂದ್ರೇನು ಗ್ಯಾಪ್ ಡೌನ್ ಅಂದ್ರೇನು ಆಮೇಲೆ ಇದನ್ನ ನಾವು ಯಾವ ಥರ ಅನಲೈಸ್ ಮಾಡಬೇಕು ನಿಫ್ಟಿ 50 ಎಷ್ಟು ಸ್ಟಾಕ್ ಇದೆ ಸ್ಟಾಕ್ಸ್ನ ಯಾವ ಥರ ನೋಡಬೇಕು ಅದ್ರ ಬಗ್ಗೆ ಜೊತೆಯಲ್ಲಿ ಅಲ್ಲಿಂದ ಬಂದರೆ ನಿಫ್ಟಿ 50 ಪ್ರೈಸ್ ಮೂವ್ಮೆಂಟ್ ಅಪ್ ಆ್ಯಂಡ್ ಡೌನ್ ಯಾವ ಥರ ಆಯ್ತದೆ ಅಪ್ ಆ್ಯಂಡ್ ಮೂವ್ಮೆಂಟು ನಿಫ್ಟಿ 50 ಅದರಲ್ಲಿ ಯಾವ ಥರ ಮೂವ್ಮೆಂಟ್ ಆಗುತ್ತೆ ಅದ್ರ ಬಗ್ಗೆ ಆಯಿತಾ ನಿಫ್ಟಿ 50 ಸ್ಟಾಕ್ಗಳು ಯಾವ ಪರ್ಸೆಂಟ್ ಟಾಪ್ ಗೇನರ್ ಮತ್ತು ಟಾಪ್ ಲೂಸರ್ ಅದನ್ನು ನೋಡಿದೆ ಯಾವ ಥರ ಟಾಪ್ ಗೇನರ್ ಟಾಪ್ ಲೂಸರು ಅಂದರೆ ಕೆಲವರಿಗೆ ಅರ್ಥ ಆಗಿರುತ್ತೆ ಆಲ್ರೆಡಿ ಸ್ವಲ್ಪ ಕಲ್ತಿರೋರಿಗೆ ಹೊಸಬ್ರಿಗೆ ಏನು ಗೊತ್ತಿರಲ್ಲ ಅವ್ರಿಗೆ ಪ್ಲಸ್ ನಿಮಗೆ ಕಲ್ತಿರೋರಿಗೆ ರೀಕಾಲ್ ಮಾಡ್ದಂಗೆ ಆಯಿತಾ ಇರೋ ಇನ್ವೆಸ್ಟ್ಮೆಂಟ್ ಅಂದ್ರೆ ಹೀಟ್ ಮ್ಯಾಪ್ ಯಾವ ಥರ ನೋಡಬೇಕು ಅದ್ರ ಬಗ್ಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೇನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾಕ್ಸ್ನ ಎಲ್ಲಿ ನೋಡಬೇಕು ಯಾವ ಥರ ನೋಡಬೇಕು ಆಮೇಲೆ ಪ್ರೈಮರಿ ಮಾರ್ಕೆಟ್ ಅಂದ್ರೆ ಸೆಕೆಂಡರಿ ಮಾರ್ಕೆಟ್ ಅಂದ್ರೇನು ಅದ್ರ ಬಗ್ಗೆ ಆಮೇಲೆ ಸ್ಕ್ರೀನಲ್ಲಿ ಯಾವ ಥರ ಹುಡುಕಬೇಕು ಸ್ಟಾಕ್ಸ್ನ ಯಾವ ಥರ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ನಾವು ಎಷ್ಟು ಕ್ವಾಂಟಿಟಿ ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ಕೊಬೇಕು ಅದ್ರ ಜೊತೆಯಲ್ಲಿ ಆರ್ಡರ್ ಟೈಪ್ ಯಾವ ಥರ ಇರಬೇಕು ಅದ್ರದ್ದು ಜೊತೆಯಲ್ಲಿ RR ರೇಷಿಯೋ ಅಂದ್ರೇನು ರಿಸ್ಕ್ ರಿವಾರ್ಡ್ ರೇಷಿಯೋ ಅದನ್ನ ನಾವು ಯಾವ ಥರ ಅನಲೈಸ್ ಮಾಡಬೇಕು ನಮಗೆ ಲಾಸ್ ಪ್ರಾಫಿಟ್ನ ಅದ್ರ ಬಗ್ಗೆ ಅಲ್ಲಿಂದ ಬಂದರೆ ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಓಪನ್ ಆಗುತ್ತೆ ಆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಜೊತೆಯಲ್ಲಿ ಹಂಗೆ ಕೆಳಗಡೆ ಹೋಗಿ ಇದೆಲ್ಲ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಹೋಗ್ತು ಇದಾದ್ಮೇಲೆ ನಿಮ್ಗೆ ಏನಾಗುತ್ತೆ ನೆಕ್ಸ್ಟ್ ಬಂದ್ರೆ ಇಲ್ಲಿ ಚಾರ್ಟ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಇಲ್ಲಿಂದ ಚಾರ್ಟ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವ ಥರ ಡ್ರಾ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಅದಾದ್ಮೇಲೆ ಗ್ಯಾಪ್ ಡೌನ್ ಆದಾಗ ಮಾರ್ಕೆಟ್ ಯಾವ ಥರ ರೀಟೆಸ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಆಯ್ತಾ ಆಮೇಲೆ ಸ್ವಲ್ಪ ಇಂಪಾರ್ಟೆಂಟ್ ಕೇಸು ಅಂದರೆ ಟ್ರೆಂಡ್ ಅಂದರೆ ಇಫ್ ಡೌನ್ ಟ್ರೆಂಡ್ ಬೈಯಿಂಗ್ ಆಪರ್ಚುನಿಟೀಸ್ ಅಪ್ ಟ್ರೆಂಡಲ್ಲಿ ಸೆಲ್ಲಿಂಗ್ ಆಪರ್ಚುನಿಟಿ ಯಾವ ಥರ ನೋಡಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ಟ್ರೂ ಬ್ರೇಕ್ಔಟ್ ಅಂದ್ರೇನು ಫಾಲ್ಸ್ ಬ್ರೇಕ್ಔಟ್ ಅಂದ್ರೇನು ಅದ್ರ ಬಗ್ಗೆ ಅಲ್ಲಿಂದ ನೀವು ಹಂಗೆ ಕೆಳಗಡೆ ಬಂದರೆ ವಾಲ್ಯೂಮ್ ಯಾವ ಥರ ಅನಲೈಸ್ ಮಾಡಿ ಚೆಕ್ ಮಾಡಬೇಕು ವಾಲ್ಯೂಮ್ನ ಅದ್ರ ಬಗ್ಗೆ ಅಲ್ಲಿಂದ ಬಂದರೆ ಚಾರ್ಟ್ ಪ್ಯಾಟರ್ನ್ ಯಾವ್ದು ಬರುತ್ತೆ ಆ ಚಾರ್ಟ್ ಪ್ಯಾಟರ್ನ್ ಯಾವ ಥರ ಅನಲೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಯ್ತಾ ಅಂದರೆ ಡಬಲ್ ಟಾಪು ಡಬಲ್ ಬಾಟಮು ಹೆಡ್ ಅಂಡ್ ಶೋಲ್ಡರ್ಸು ಕಪ್ ಅಂಡ್ ಹೋಲ್ಡರ್ಸು ಆಯ್ತಾ ಟ್ರಯಾಂಗಲ್ ಪ್ಯಾಟರ್ನು ರೆಕ್ಟಾಂಗಲ್ ಪ್ಯಾಟರ್ನು ಫ್ಲಾಗ್ ಪ್ಯಾಟರ್ನು ಆಯ್ತಾ ಇದೆಲ್ಲ ಅಸೆಂಡಿಂಗ್ ಡಿಸೆಂಡಿಂಗ್ ಪ್ಯಾಟರ್ನು ಇದೆಲ್ಲಾನು ಯಾವ ಥರ ನೋಡಬೇಕು ಅನ್ನೋದ್ರ ಬಗ್ಗೆ ಆಯ್ತಾ ಸ್ಟ್ರೆಂತ್ ಅನಾಲಿಸಿಸ್ ಯಾವ ಥರ ಮಾಡಬೇಕು ಅಲ್ಲಿಂದ ಬಂದರೆ ಔಟ್ ಪಿಕ್ ದ ಸ್ಟಾಕ್ ಫ್ರಾಮ್ ಇಂಟ್ರಾಡೇಗೆ ಸ್ಟಾಕ್ಸ್ನ ಯಾವ ಥರ ಪಿಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿಂದ ಬಂದರೆ ಲೈವ್ ಮಾರ್ಕೆಟಲ್ಲಿ ಇಂಟ್ರಾಡೇ ಮಾಡೋಕ್ಕೆ ಯಾವ ಥರ ಸ್ಟಾಕ್ಸ್ನ ಪಿಕ್ ಮಾಡ್ತೀರಿ ಎಷ್ಟು ಮೂವ್ ಆಗಿರಬೇಕು ಅದ್ರ ಬಗ್ಗೆ ಕ್ಲಿಯರ್ ಆಗಿರ್ತೀನಿ ಅದನ್ನು ಸ್ವಿಂಗ್ ಟ್ರೇಡಿಂಗ್ ಏನೇನು ನೋಡ್ಕೊಂಡು ನಾವು ಸ್ವಿಂಗ್ ಟ್ರೇಡಿಂಗ್ನ ಮಾಡಬೇಕು ಸ್ವಿಂಗ್ ಟ್ರೇಡಿಂಗ್ ಆದಮೇಲೆ ಫಂಡಮೆಂಟಲ್ ಯಾವ ಥರ ಅನಾಲಿಸಿಸ್ ಮಾಡಬೇಕು ಆಯಿತಾ ಇದ್ರ ಬಗ್ಗೆ ನಾನು ಕ್ಲಿಯರ್ ಕಟ್ ಆಗಿ ಒಂದು ನೋಟ್ಸ್ ನಾನು ಮಾಡಿದ್ದೀನಿ ಈ ನೋಟ್ಸ್ನ ಯಾರಿಗೂ ಶೇರ್ ಮಾಡಲ್ಲ ಬಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಟ್ಸ್ ನೋಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಆಪ್ಷನ್ ಟ್ರೇಡಿಂಗು CEP ಯಾವ ಥರ ಬೈ ಮಾಡಬೇಕು ಅದು ಯಾವ ಥರ ಮೂವ್ಮೆಂಟ್ ಆಗುತ್ತೆ ಅದ್ರ ಬಗ್ಗೆ ATM ಅಂದ್ರೇನು ITM ಅಂದ್ರೇನು OTM ಅಂದ್ರೇನು ಆಯ್ತಾ ಅದು ನೋಡ್ಕೊಂಡು ಯಾವ ಥರ ಟ್ರೇಡ್ ಮಾಡ್ಬೇಕು ನಾವು OTM ತಗೊಬೇಕಾದ್ರೆ ಯಾವ್ದನ್ನ ತೊಗೊಬೇಕು ಅದ್ರ ಬಗ್ಗೆ ಇದು ಫುಲ್ ನೋಟ್ಸ್ ಇಲ್ಲಿವರೆಗೂ ಇದೆ ಆಯ್ತಾ ಇದನ್ನು ನಾನು ನಿಮಗೆ ಕ್ಲಿಯರ್ ಕಟ್ ಆಗಿ ತೋರಿಸ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಒಂದು ಮಂತ್ ಕೋರ್ಸ್ ನಡೆಯುತ್ತಿದೆ ಆಲ್ಮೋಸ್ಟ್ ಅಂದರೆ ನಾನು ಫ್ರೀ ಆಗಿರುವಾಗ ಕರೆಕ್ಟಾಗಿ ಮಾಡ್ತೀನಿ ಎವ್ರಿ ಡೇ ಅಂತ ಹೇಳಿದ್ರೆ ಅವ್ರು ನಿಮಗೆ ಒಂದು 30 ವರ್ಕಿಂಗ್ ಡೇಸಲ್ಲಿ ಕ್ಲಿಯರ್ ಆಗುತ್ತೆ ವಿತ್ ಇದು ಬಂದು ಜಸ್ಟ್ ಬೇಸಿಕ್ ಇಂದ ಸ್ಟಾಕ್ಸ್ ವರ್ಗು ಆಪ್ಷನ್ ಸೆಲ್ಲಿಂಗ್ ಇದರೊಳಗೆ ಇನ್ಕ್ಲೂಡಿಂಗ್ ಇಲ್ಲ ಆಯ್ತಾ ಇದರೊಳಗೆ ಆಪ್ಷನ್ ಸೆಲ್ಲಿಂಗ್ ಕೋರ್ಸ್ ಬರುತ್ತೆ ಹೆಜ್ಜಿಂಗ್ ಕೋರ್ಸ್ ಬರುತ್ತೆ ಎಕ್ಸ್ಟ್ರಾ ಹೆಜ್ಜಿಂಗ್ ಯಾವ ಥರ ಮಾಡಬೇಕು ಯಾವ ಥರ ಸೆಲೆಕ್ಟ್ ಮಾಡಬೇಕಂತ ಹೆಜ್ಜಿಂಗ್ ಕೋರ್ಸ್ ಒಂದು ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಯಾವ ಸ್ಟ್ರಾಟಜಿಗಳು ಬರುತ್ತೆ ಆ ಸ್ಟ್ರಾಟಜಿಗಳನ್ನ ಯಾವ ಥರ ನಾವು ಬಿಲ್ಡ್ ಮಾಡ್ಕೊಬೇಕು IV ನೋಡ್ಕೊಂಡು ಗ್ರೀಕ್ಸ್ ನೋಡ್ಕೊಂಡು ಯಾವ ಥರ ಬಿಲ್ಡ್ ಮಾಡ್ಕೊಬೇಕು ಅದಕ್ಕೆ ಅಡ್ಜಸ್ಟ್ಮೆಂಟ್ ಯಾವ ಥರ ಮಾಡಬೇಕು ಅಂತ ಅದು ಸೆಕೆಂಡ್ ಪಾರ್ಟ್ ಅಲ್ಲಿ ಬರುತ್ತೆ ಆಯ್ತಾ ಇದೆಲ್ಲ ಟೋಟಲ್ 45 ಡೇಸ್ ನಡೆಯುತ್ತೆ ಆಯ್ತಾ ನೀವು 45 ಡೇಸ್ ನನ್ನ ಜೊತೆ ನೀವು ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಇದನ್ನ ನಿಮಗೆ ಫ್ರೀಯಾಗಿ ಕಲಿಸ್ಕೊಡ್ತಾ ಇರೋದು ಆಯ್ತಾ ಫ್ರೀಯಾಗಿ ಕಲಿಸ್ಕೊಡ್ತಾ ಇರೋದು ಈ ಒಂದು ಸ್ಟ್ರಾಟಜಿ ನೀವು ಕಲ್ತ್ಕೊಂಡ್ಮೇಲೆ ಹೇಳ್ತೀರಾ ಇದನ್ನ ಸ್ಟ್ರಾಟಜಿ ಎಲ್ಲ ಹೋಗಿ ಕಾಸು ಕೊಟ್ಟು ಕಲ್ತ್ಕೊಂಡ್ರೆ ಎಷ್ಟು ಪೇ ಮಾಡಬೇಕಾಗಿತ್ತು ಯಾರ್ಯಾರು ಎಷ್ಟೆಷ್ಟು ಪೇ ಮಾಡ್ತಾರೆ ಅಂತ ನೀವು ಒಂದ್ಸರಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಆಯ್ತಾ ಎಷ್ಟೋ ಜನ ನಿಮಗೆ ಈ ಪ್ರಾಫಿಟ್ ನ ತೋರಿಸ್ಬಿಟ್ಟು ಪ್ರಾಫಿಟ್ಗಳನ್ನ ತೋರಿಸ್ಕೊಂಡು ನಮ್ಮ ಕೋರ್ಸ್ ಇನ್ನೊಂದು ವಾರದಲ್ಲಿ ಶುರುವಾಗುತ್ತೆ ಇನ್ನೊಂದು 15 ದಿನ ಶುರುವಾಗುತ್ತೆ ಆಲ್ರೆಡಿ ಏನದು ಎನ್ರೋಲ್ ನಡೀತಾ ಇದೆ ಆಯ್ತಾ ಉಳಿದಿರೋದು 5 ಸೀಟ್ ಉಳಿದಿರೋದು 10 ಸೀಟು ಆ ಥರ ಏನಿಲ್ಲ 50 ಸೀಟ್ ಬಂದರೂ ಹೇಳ್ಕೊಡ್ತೀನಿ ನಾನು ಇಲ್ಲಿ 500 ಸೀಟ್ ಬಂದರೂ ಹೇಳ್ಕೊಡ್ತೀನಿ ಫ್ರೀಯಾಗಿ ಹೇಳ್ಕೊಡ್ತಾ ಇದೀನಿ ದಿಸ್ ಇಸ್ ಓನ್ಲಿ ಒನ್ ಟೈಮ್ ಅಪಾರ್ಚುನಿಟೀಸು ಯಾರಾದರೂ ಇದ್ರೆ ಕಲ್ತ್ಕೊಬೇಕು ಅನ್ಕೊಂಡಿರೋರಿಗೆ ಲಿಂಕ್ನ ಶೇರ್ ಮಾಡಿ ಫಾಲೋ ಮಾಡ್ಕೊಂಡು ಕಲ್ತ್ಕೊಂಡು ಅಕಸ್ಮಾತ್ ಅವತ್ತಿನ ದಿನ ನೀವು ಕಲ್ತ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ಅವತ್ತಿನ ದಿನ ವಿಡಿಯೋ ಇರುತ್ತೆ ನಾನು ಗ್ರೂಪಲ್ಲಿ ಅವತ್ತಿನ ಏನು ಮಾಡಿದ್ದೀನಿ ಟಾಪಿಕ್ ಅಂತ ನಾನು ಒಂದು ಸ್ಕ್ರೀನ್ ಶಾಟ್ನ ಹಾಕಿದ್ದೀನಿ ಇವತ್ತು ಯಾವ ಟಾಪಿಕ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಒಂದು ಕ್ರಿಯೇಟ್ ಮಾಡ್ಬಿಟ್ಟು ಒಂದು ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಹಾಕಿರ್ತೀನಿ ಅವತ್ತಿನ ದಿನ ಹೋಗಿ ವಿಡಿಯೋನ ನೋಡ್ಕೊಂಡು ನನಗೆ ನೀವು ಹೋಗಿ ಫಾಲೋ ಮಾಡಿಕೊಂಡು ವಿಡಿಯೋ ನೋಡ್ಕೊಳೋದ್ರಿಂದ ನನಗೆ ಏನು ದುಡ್ಡು ಬರುತ್ತೆ ಅಂತ ಅನ್ಕೊಂಡಿದ್ದೆ ಅದು ನಿಜವಾಗ್ಲೂ ಸುಳ್ಳು ಆಯ್ತಾ ಅದು ಯಾವುದೇ ಕಾರಣಕ್ಕೂ ಬರಲ್ಲ ಆಯ್ತಾ ಅದಕ್ಕೆ ಬೇಜಾನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇಜಾನ್ ಇದೆ ನನಗೆ ಒಂದು ರೀಕಾಲ್ ಆಗುತ್ತೆ ಜೊತೆಯಲ್ಲಿ ನಾನು ನಿಮಗೆ ಒಂದು ಹೇಳ್ಕೊಟ್ಟಂಗಾಗತ್ತೆ ಆಯ್ತಾ ನಾನು ಕಲ್ತ್ಕೊಂಡ್ರು ವಿದ್ಯೆ ವೇಸ್ಟ್ ಆಗಲ್ಲ ಅನ್ನೋ ಒಂದು ನನ್ನ ಅನಿಸಿಕೆ
ಅದಕ್ಕೋಸ್ಕರ ನಾನು ಹೇಳ್ಕೊಡ್ಬೇಕಂತ ಅನ್ಕೊಂಡಿದ್ದೀನಿ ಇಷ್ಟು ಟಾಪಿಕ್ನ, ಆಯ್ತಾ. ಇದ್ರ ಜೊತೆ ಆಪ್ಷನ್ ಸೆಲ್ಲಿಂಗು ಲಾಸ್ಟಲ್ಲಿ ಬರುತ್ತೆ, ಆಪ್ಷನ್ ಸೆಲ್ಲಿಂಗ್ ಪ್ಲಸ್ ಹೆಡ್ಜಿಂಗು ಅದನ್ನು ಕಳಿಸ್ಕೊಡ್ತೀನಿ, ಆಯ್ತಾ. ನೀವೆಲ್ಲಾದ್ರೂ ಹೋಗಿ ಫುಲ್ ಕೋರ್ಸ್ ಕಲ್ತ್ಕೊಬೇಕಂದ್ರೆ ಮೋರ್ ದೆನ್ ಕೆಲವರು 50,000 ಲಕ್ಷ ರೂಪಾಯಿ ಚಾರ್ಜ್ಗಳು ಮಾಡಿದ್ರೆ ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ. ಆದಷ್ಟು ನೀವು ಇಂಟ್ರೆಸ್ಟ್ ಇಂದ ಕಲ್ತ್ಕೊಳ್ಳಿ. ನೀವು ಕಲ್ತ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನನಗೆ ಕಲ್ಸ್ಕೊಡೋಕ್ಕೆ ಅದು 100% ಇಂಟ್ರೆಸ್ಟ್ ಇರುತ್ತೆ, ಆಯ್ತಾ.